ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಟೈಮ್ ಬಂದು 5:30. ನಾವು ಮನೆ ಹತ್ರ ಬರೋ ಹೊತ್ತಿಗೆ ನಮ್ಮ ಮಾವ ಕಸ ತುಂಬಿಟ್ಟು ಬೂಸ ಎಲ್ಲ ಇಟ್ಟು ರೆಡಿ ಮಾಡಿದ್ರು. ದೇವಸ್ಥಾನ ಮೇಲೆ ಬಂದು ನೋಡಿದೆ, ದೇವಸ್ಥಾನ ತುಂಬ ಕಸ ಎಲ್ಲ ಹರಡಿತ್ತು, ತುಂಬ ಗಲೀಜಾಗಿತ್ತು. ಅದಕ್ಕೆ ದೇವಸ್ಥಾನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನ ಮೆಟ್ಲಿಗೆಲ್ಲ ನೀರು ಹಾಕಿ ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನದ ಬಾಗಿಲು ತೊಳೆದ್ಬಿಟ್ಟು ಅಲ್ಲೂ ಕೂಡ ನೀರೆಲ್ಲ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ದೇವಸ್ಥಾನ ಮುಂದ್ಗಡೆ ಗರ್ಗಂಬ ಇದೆ, ಅಲ್ಲಿರೋ ದೇವ್ರಗಳಿಗೂ ಸಹ ನೀರೆಲ್ಲ ಹಾಕ್ಬಿಟ್ಟು ಪಾದ ಎಲ್ಲ ತೊಳೆದು ರೆಡಿ ಮಾಡಿದೆ. ಸುತ್ತೆಲ್ಲ ರೆಡಿ ಮಾಡಿ ಫೈನಲಿ ನಮ್ಮ ಆಂಜನೇಯ ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ಆಂಜನೇಯಂದು ಸಹ ಮುಖ ಎಲ್ಲ ತೊಳೆದು ಕಾಲೆಲ್ಲ ತೊಳೆದು ನೆಕ್ಸ್ಟು ರಂಗೋಲಿ ಹಾಕಿ ಕುಂಕುಮ ಇಟ್ಟು ಈ ರೀತಿ ದೇವಸ್ಥಾನ ಫುಲ್ಲು ರೆಡಿ ಮಾಡಿ ರಂಗೋಲಿ ಹಾಕಿ ನನ್ನ ಕೆಲಸನ ಮುಗಿಸ್ದೆ. ಆಮೇಲೆ ಇಲ್ಲಿಂದ ಒಂದು ಹೂವನ್ನ ರಂಗೋಲಿಗೆ ಇಟ್ಬಿಟ್ಟು ದೇವಸ್ಥಾನ ಕಡೆ ಒಂದು ಸಲ ತಿರುಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಕಾಪಾಡು ತಂದೆ ಅಂತ ಹೇಳಿ ಹಾಲು ಕರೆ ತಂದೆ. ಹಾಲು ಕರೆದಾದ್ಮೇಲೆ ಹಾಲು ತಗೊಂಡು ಡೈರಿಗೆ ಹಾಕಿ ನೆಕ್ಸ್ಟು ನಮ್ಮೂರಲ್ಲಿ ಜೋಳ ಹೊಡೆಯೋ ಮಿಲ್ಲಿದೆ, ಇಲ್ಲಿಗೆ ಎಲ್ಲರೂ ಹೋಗ್ತಿದ್ರು. ಅವರು ನಮ್ಮೂರಿಗೆ ಹೋಗ್ತಿದ್ರು ಅವ್ರ ಮನೆಗೆ. ಆ ಊರಿಗೆ ಹೋಗ್ತೀನಿ ಅಂತ ಮತ್ತಿಬ್ಬರು ಅಳ್ತಾ ಇದ್ರು. ಚಿಕ್ಕವನಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ, ಕಳಿಸ್ಬಾರಮ್ಮ ನನ್ನ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಇಬ್ಬರು ಇಲ್ಲ ಅವ್ರು ಆ ಊರಿಗೆ ಹೋಗ್ತಿಲ್ಲ ಬೇರೆ ಊರಿಗೆ ಹೋಗ್ತಿದ್ದಾರೆ, ಬಾಯ್ ಮಾಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಬಾಯ್ ಮಾಡಿಸಿ ಮನೆ ಹತ್ರ ನೆಕ್ಸ್ಟ್ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಇವತ್ತು. ಪುಳಿಯೋಗರೆ ಆದಮೇಲೆ ನಾಗರ ಪಂಚಮಿ ಇರೋದ್ರಿಂದ ನಮ್ಮತ್ತೆ ನಾನು ಇಬ್ಬರು ಸೇರ್ಕೊಂಡು ಕಾಳು ಸುಲಿತಾ ಇತ್ತು. ಅವರೆಕಾಳು ನೆಲ ಒರೆಸ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಾದಮೇಲೆ ಆಚೆ ಕಡೆನೂ ಸಹ ರಂಗೋಲಿ ಹಾಕ್ಬಿಟ್ಟು ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಜನ ಜಾಸ್ತಿ ದೇವಸ್ಥಾನಕ್ಕೆ ತುಂಬ ರಶ್ ಇತ್ತು ಇವತ್ತು. ದೇವಸ್ಥಾನನೂ ಎಲ್ಲ ಕಾಲು ತೊಳ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ರು. ನಾನು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಟೈಮಲ್ಲಿ 12 ಗಂಟೆ ಆಗಿತ್ತು. ನಾನು ಸ್ವಲ್ಪ ತಿಂಡಿ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ಮಕ್ಕಳು ರೆಡಿ ಮಾಡಿ 4 ಜನನು ಕೂರಿಸಿ ಒಂದು ಫೋಟೋ ತೆಗೆದೆ. ನೆಕ್ಸ್ಟ್ ಆಲ್ರೆಡಿ ತನಿ ಎರಿಯೋಕ್ಕೆ ಅಂತ ಆಲ್ರೆಡಿ ಉತ್ತದ ಹತ್ರ ಹೋಗ್ತಾ ಇದ್ರು. 16 ಮನೆಯವರು ಕೂಡ ಒಂದೇ ಉತ್ತಕ್ಕೆ ಹೋಗಿ ತನಿ ಎರಿಯೋದು. ಎಲ್ಲರೂ ಕೂಡ ನಾವು ಹೋಗೋ ಒಳಗಡೆ ಬಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಪೂಜೆಗೆ ಎಡೆ ಎಲ್ಲ ಇಟ್ಬಿಟ್ಟು ಕಾಯೆಲ್ಲ ಹೊಡೆದಿಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ರು. ಅಷ್ಟರೊಳಗೆ ನಾನು ನನ್ನ ಮಗ ಒಂದು ಸೆಲ್ಫಿ ತಗೊಂಡು ನಮ್ಮ ಇದನ್ನ ನಾನು ಒಂದು ಸೆಲ್ಫಿ ತಗೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ರು. ಎಲ್ಲರೂ 3 ರೌಂಡ್ ಹಾಕ್ತಾ ಇದ್ರು. ಹಾಗಾದ್ಮೇಲೆ ನೆಕ್ಸ್ಟು ತನಿ ನಾವು ಕೂಡ ಹೋದ್ವು. ನಮ್ಮತ್ತೆ ನಾನು ನನ್ನ ಮಕ್ಕಳು ಎಲ್ಲರೂ ಹೋಗ್ಬಿಟ್ಟು ನಾವು ಕೂಡ ಪೂಜೆ ಮಾಡಿ ಬಂದ್ವಿ. ನಮಸ್ಕಾರ ಮಾಡ್ಕೊಂಡು ಅಡ್ಬಿದ್ದು ಬಂದ್ವಿ. ಆಮೇಲೆ ನಮ್ಮ ಮೈದ್ನ ಮತ್ತೆ ನಮ್ಮ ಅದಕ್ಕೆ ಎಲ್ಲರೂ ಇದ್ರು, ಅವರು ನಾವು ಎಲ್ಲ ಸೇರ್ಕೊಂಡು ತನಿ ಎರೆದ್ವಿ. ಆಮೇಲೆ ಲಾಸ್ಟಿಗೆ ನಾವು ಹೆಣ್ಮಕ್ಳು ಗೊತ್ತಲ್ಲ, ಒಂದು ಸ್ವಲ್ಪ ಸಿಂಪಲಾಗಿ ರೆಡಿ ಆದರೂ ಕೂಡ ಒಂದು ಸೆಲ್ಫಿ ತಗೋತೀವಿ. ಅಲ್ಲೇ ಊಟ ಮಾಡ್ಕೊಂತೀವಿ. ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಾದ್ಮೇಲೆ ನಮ್ಮೂರ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮೂರವರೇ ಮನೆ ಹತ್ರಕ್ಕೆ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮತ್ತೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿಸ್ಕೊಂತಲ್ಲೇ ಆಮೇಲೆ ನೆಕ್ಸ್ಟು ದೇವಸ್ಥಾನ ಬೀಗ ಹಾಕ್ಬಿಟ್ಟು ಬೀಗದ ಕೈಯ ನನ್ನ ಹತ್ರ ಕೊಟ್ಬಿಟ್ಟು ಹೋದ್ರು. ಹೋಗಾದ್ಮೇಲೆ ನಮ್ಮೂರಲ್ಲಿ ಗಂಗಮ್ಮ ಮಾಡ್ತಾಯಿದ್ರು. ಗಂಗಮ್ಮ ಮಾಡಬೇಕಾದ್ರೆ ಆ ಹುಡುಗಿ ಮೇಲೆ ಸ್ವಲ್ಪ ದೇವ್ರು ಬಂದಿತ್ತು. ಆಮೇಲೆ ನೆಕ್ಸ್ಟ್ ಗಂಗೆ ತೆಗೆದು ಮರದ ಹತ್ರ ಬಿಟ್ಟು ಹೋದ್ರು ಅವರು ಕೂಡ. ನೆಕ್ಸ್ಟ್ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಯಿತು. ಹಾಲು ಕರಿತಾ ಇದ್ದು. ಹಾಲು ಕರೆದಾದ್ಮೇಲೆ ಡೈರಿ ಹತ್ರ ಹೋಗ್ಬಿಟ್ಟು ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥ ಇರುವುದಿಲ್ಲ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಹಾಲ್